ಸಿದ್ದರಾಮಯ್ಯ ರಿಸೈನ್ ಅಂಗೀಕಾರ, ನಾಳೆ ಸಿಎಲ್ಪಿ ಸಭೆ ಸಾಧ್ಯತೆ. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಾಳೆ ಸಾಧ್ಯತೆ. ನಾಳೆ ಸಂಜೆಯೇ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ನಾಯಕನ ಆಯ್ಕೆ ಆಗುತ್ತೆ. ಸೋಮವಾರ ನೂತನ ಮುಖ್ಯಮಂತ್ರಿಯ ಪ್ರಮಾಣ ವಚನ. ಜೂನ್ 1ಕ್ಕೆ ಗೋಧೂಳಿ ಮುಹೂರ್ತದಲ್ಲಿ ಪದಗ್ರಹಣ ಆಗೋ ಅಂತ ಸಾಧ್ಯತೆ ಇದೆ. ಸೋಮವಾರ ಗೋಧೂಳಿ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡಲಿಕ್ಕೆ ಈಗ ತಯಾರಿಗಳು ತೆರೆಮರೆಯಲ್ಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಶನಿವಾರ ಸಿಎಲ್ಪಿ ಮೀಟಿಂಗ್. Next chief minister will be D.K. Shivakumar probably. So, and what about Siddaramaiah? He will be the leader of our party. Yeah. Yes, sir. Okay. Next chief minister will be D.K. Shivakumar probably. So, and what about Siddaramaiah? He will be the leader of our party. Yeah. ಇದು ಮಾಜಿ ಸಚಿವ ಶಿವಾನಂದ ಪಾಟೀಲ್ ಅವರ ಸ್ಟೇಟ್ಮೆಂಟ್. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಬ್ವಿಯಸ್ಲಿ ಅಂತ ಹೇಳಿದ್ದಾರೆ. ಇದು ಅವರ ಅನಿಸಿಕೆ, ಅಭಿಪ್ರಾಯ. ಶಾಸಕಾಂಗ ಪಕ್ಷದಲ್ಲಿ ನೂತನ ಶಾಸಕಾಂಗ ನಾಯಕನ ಆಯ್ಕೆ ಆಗುತ್ತೆ, ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಈಗ ಡಿ ಕೆ ಶಿವಕುಮಾರೇ, ಇನ್ಯಾರೂ ಇಲ್ಲ, ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಶಾಸಕಾಂಗ ಪಕ್ಷದ ನಾಯಕನಾಗ್ತಾರೆ ಅಂತ. ಸಿದ್ದರಾಮಯ್ಯನವರು ಏನು ಅಂದರೆ ಅವ್ರು ನಮ್ಮ ನಾಯಕರ್ರಿ, ಅದರಲ್ಲಿ ಅನುಮಾನ ಅನ್ನೋ ಒಂದು ಮಾತನ್ನು ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಮಾಹಿತಿ ನೀಡ್ತಾರೆ ಹರೀಶ್. ಈಗ ಶಿವಾನಂದ ಪಾಟೀಲ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ನೋಡಿದ್ದೀವಿ. ಇಷ್ಟೆಲ್ಲ ಪ್ರಹಸನ ಆಗಿದ್ದು, ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗಿದ್ದು ಡಿ ಕೆ ಶಿವಕುಮಾರ್ CM ಆಗಲಿಕ್ಕೆ ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಮಾತುಕತೆ. ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಲೇ ಹೇಳಲಾಗ್ತಾ ಇದೆ. ಖಂಡಿತವಾಗಿ ಮಧುಸೂದನ್. ಸೊ ಯಾಕಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರೇ ಕೂಡ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದೇ ವಿಚಾರವನ್ನ ನಾನು ನಿಮ್ಮ ಗಮನಕ್ಕೆ ತರ್ತಿದ್ದೇನೆ ಅನ್ನುವಂತ ಮಾತನ್ನ ಸಚಿವರು ಎಲ್ರಿಗೂ ನಿನ್ನೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿರುವಂತದ್ದು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಸೋಮವಾರ ಗೋಧೂಳಿ ಮುಹೂರ್ತದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘ ಚರ್ಚೆ ನಡೆಸ್ತಾರೆ. ಸೊ ಯಾವ ರೀತಿ ಮಾಡಬೇಕಾಗುತ್ತೆ, ಪ್ರಕ್ರಿಯೆಗಳು ಹೇಗಿರಬೇಕಾಗುತ್ತೆ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಡೈರೆಕ್ಷನ್ ಅಂತೆ ಕೂಡ ನಡೆಯುತ್ತೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನಾನು ಕೂಡ ಒಬ್ಬರು ಕಾಂಗ್ರೆಸ್ನ ನಾಯಕರ ಹತ್ರ ಮಾತಾಡಬೇಕಾದ್ರೆ ಅವರು ಇದೇ ಮಾತನ್ನ ಹೇಳಿದ್ರು. ಕಳೆದ 2023 ಚುನಾವಣೆಯಲ್ಲಿ ಪರೀಕ್ಷೆಯನ್ನು ಬರೆದಿದ್ದು ಇಬ್ಬರೇ, ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ ಕೆ ಶಿವಕುಮಾರ್. ಇಷ್ಟೆಲ್ಲ ಪ್ರಹಸನ ಆಗಿದೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಇಷ್ಟೆಲ್ಲ ಆಗಿರೋ ಅಂಥದ್ದು. ಸಿದ್ದರಾಮಯ್ಯನವರು 2.5 ವರ್ಷ, ಡಿ ಕೆ ಶಿವಕುಮಾರ್ 2.5 ವರ್ಷ ಅಂತ ಹೇಳಲಾಗ್ತಾ ಇತ್ತು. ಬಟ್ ರಾಜಕೀಯ ವಾತಾವರಣ ಈಗ 3 ವರ್ಷ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಅವರ ಮಾತು. ಈಗ ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಂಥ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ನಿವಾಸಕ್ಕೆ ತಲುಪಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಆಗಮಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.